ಫಾರ್ ದಿ ಫಸ್ಟ್ ಟೈಮ್ ಲೈಫಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. 4 ಜನ ಅಲ್ಲ 10 ಜನ ಹೋಗ್ತಾ ಇದೀವಿ. ಈ ಕಾರಲ್ಲಿ 4 ಜನ ಇದೀವಿ. ಇನ್ನೊಂದು ಕಾರು ಅಲ್ಲಿ ಊರಿಂದ ಜಾಯ್ನ್ ಆಗ್ತಾರೆ. ಅದ್ರಲ್ಲಿ ಒಂದು 5-6 ಜನ ಇದ್ದಾರೆ. ಅವ್ರಲ್ಲಿ ಒಬ್ರು ಇಲ್ಲಿಗೆ ಎತ್ತಾಕೊಂಡು ಹೋಗ್ಬೇಕು. ಹೊರಟಿದೀವಿ. ಟೈಮ್ 4:15. ಬಿಸಿಲು ಕಣ್ಣೆ ಹೊಡಿತಾ ಇದೆ. 5 ಗಂಟೆ. ಹರಿ, ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಿದ್ಯಾ? ಹೌದು. ಏನ್ ಅನಿಸ್ತಿದೆ? ಚೆನ್ನಾಗಿದೆ. ಹೋಗಿ ನೋಡ್ಬೇಕಲ್ಲಿ. ಹಾ, ವರುಣ್ ಫಸ್ಟ್ ಟೈಮ್ ಹೋಗ್ತಾ ಇರೋದಾ? ಫಸ್ಟ್ ಟೈಮ್. ಏನ್ ಅನಿಸ್ತಿದೆ? ನೋಡ್ಬೇಕು. ನಾವೇ ಹೇಳ್ತೀನಿ ಬರ್ತಾರೆ. ಏನ್ ಕೇಳ್ಕೊಂತ್ಯಾ? ಬೇಗ ಮದ್ವೆ ಆಗ್ಲಿ. ಬೇಡ, ಫಸ್ಟ್ ಬೇಗ ಬೇಡ. ಎಷ್ಟು ವರ್ಷ? ಅವರ ಕೇಳ್ತಾರೆ. ಸತಿ ನೀನು ಫಸ್ಟ್ ಟೈಮ್ ಹೋಗ್ತಿದ್ಯಾ? ಹಾ, ಏನ್ ಅನಿಸ್ತಾ ಇದೆ? ಏನ್ ಅನ್ಸುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಹೊರಡೋಣ. ಬಾಯ್. ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಓಕೆ, ನಿಮಗೆಲ್ಲ ಗೊತ್ತಾಗಿದೆ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳ್ತಾರೆ ಮಂತ್ರಾಲಯ. ಸೊ ತುಂಬ ಜನ ಹೇಳ್ತಾ ಇದ್ರು ಮಂತ್ರಾಲಯಕ್ಕೆ ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗಲ್ಲ, ರಾಯರೇ ನಮ್ಮನ್ನು ಕರೆಸ್ಕೊಳ್ಬೇಕು, ಯಾವಾಗ ಕರ್ಸ್ಕೊತಾರೋ ಗೊತ್ತಿಲ್ಲ ಅಂತ. ಮಾತೆಲ್ಲೋ ನಿಜ ಅಂತ ಅನಿಸುತ್ತೆ. ಯಾಕಂದರೆ ನಾನು ಒಂದು 3 ವರ್ಷದ ಹಿಂದೆಯಿಂದ ಅಂದ್ಕೊಂಡಿದ್ದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಫೈನಲಿ ಫಿಕ್ಸ್ ಆಗಿದೆ. ನೋಡಿ, ಹೋಗ್ತಾ ಕಾರಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಅಲ್ಲೇ ಬಳ್ಳಾರಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಈ ಥರ ಊಟ ಮಾಡೋದೆಲ್ಲ ತುಂಬ ಹಿಂದೆ ಈ ಥರ ಎಲ್ಲ ಇದ್ದಿದ್ದು ಸ್ಕೂಲ್ ಡೇಸಲ್ಲೆಲ್ಲ ಟ್ರಿಪ್ ಹೋಗಬೇಕಾದ್ರೆ. ಬಟ್ ಈಗೆಲ್ಲ ಅದು ಮರೀಚಿಕೆ ಅಂತಲೇ ಹೇಳ್ಬೋದು. ಸೊ ನಾವು ಹೊರಟಿದ್ದು ಬ್ಯಾಂಗ್ಳೂರಿಂದ ಹೊರಟಾಗ ನಾವೇ ಹೊರಟ್ವಿ. ಅದಾದಮೇಲೆ ಊರಿಂದ ಸ್ವಲ್ಪ ಜನ ಕಾರಲ್ಲಿ ಬಂದರು. ನೀವು ನೋಡ್ತಾ ಇದ್ದೀರಾ, ನಾವೊಂದು 10-11 ಜನ ಹೋಗ್ತಾ ಇದ್ದೀವಿ. ಸೊ ಟೈಮ್ ನೋಡ್ಬೋದು, ಈಗ 1:15 ಆಗಿದೆ. ನಾವು ಹೊರಟಿದ್ದು 4 ಗಂಟೆಗೆ. ಅಂದರೆ ಅವ್ರನ್ನೆಲ್ಲ ಸ್ವಲ್ಪ ಪಿಕಪ್ ಮಾಡಿಲ್ಲ, ಕರ್ಕೊಂಡು ಹೋಗ್ಬೇಕಲ್ವ. ನಾವು ಮಂತ್ರಾಲಯ ರೀಚ್ ಆಗೋಷ್ಟೊತ್ತಿಗೆ 1:15 ಆಗಿತ್ತು. ಮಳೆ ಇತ್ತು. ರೋಡ್ ಸ್ವಲ್ಪ ಬಳ್ಳಾರಿ ತನಕ ಚೆನ್ನಾಗಿತ್ತು. ಬಳ್ಳಾರಿಯಿಂದ ಮಂತ್ರಾಲಯ ಸ್ವಲ್ಪ ಕಷ್ಟ ಅನಿಸ್ತು. ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದರಿಂದ ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಯಿತು. ಆದರೂ ಹಾಗೋ ಹೀಗೋ ಮಾಡಿ ರೀಚ್ ಆದ್ವಿ ಮಂತ್ರಾಲಯ. ಏನೋ ಒಂಥರ ಫುಲ್ಲು ಖುಷಿಯಾಗೋಯ್ತು. ಇನ್ನೊಂದು ವಿಚಾರ ಹೇಳಬೇಕು, 353ನೇ ರಾಯರ ಆರಾಧನೆ ಏನು ನಡೀತಾ ಇತ್ತಲ್ಲ, ಅವತ್ತು ನಾವು ಮಂತ್ರಾಲಯಕ್ಕೆ ಹೋಗಿದ್ದು. ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ ಅವತ್ತು ರಾಯರ ಆರಾಧನೆ ಇದೆ ಅಂತ ಹೇಳಿ. ತುಂಬ ದಿನದ ಹಿಂದೆಯೇ ನಾವು ಪ್ಲ್ಯಾನ್ ಮಾಡಿದ್ವಿ. 22ಗೆ ಆಗಸ್ಟ್ 22ಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಯಾವಾಗಲೂ ಮುಂದೆ ಹೋಗ್ತಾನೆ ಇತ್ತು, ಏನಾದರೂ ಒಂದು ನೆಪ ಆಗ್ತಾಯಿತ್ತು. ಹಾಗೂ ಹಿಂಗೋ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಗೊತ್ತಾಯಿತು ನಮಗೆ ರಾಯರ ಆರಾಧನೆ ಅವತ್ತೇ ಇರೋದು ಅಂತ. ಹೆಂಗಪ್ಪ ಹೋಗೋದು, ಮತ್ತು ರೂಮ್ಸ್ ಸಿಗಲ್ಲ ಅಂತ ಹೇಳಿದರು. ಫಸ್ಟ್ ಟೈಮ್ ಬೇರೆ ಹೋಗ್ತಿದ್ದೀವಿ, ದರ್ಶನ ಹೆಂಗಾಗುತ್ತೋ, ಅಷ್ಟು ಜನ ಇರ್ತಾರೆ, ಏನು ಮಾಡೋದು ಅಂತ. ಸೊ ನನ್ನ ಕಲಿಗೊಬ್ರಿಗೆ ಕೇಳಿದೆ. ನಮ್ಮ ಆಫೀಸಲ್ಲಿ ತುಂಬ ಜನ ರಾಯರನ್ನ ನಂಬ್ತಾರೆ, ತುಂಬ ಜನ ಹೋಗ್ತಾರೆ ಮಂತ್ರಾಲಯಕ್ಕೆ. ನಿಮಗೆ ಗೊತ್ತಿಲ್ಲದೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಹೋಗಿ ತುಂಬ ಒಳ್ಳೆಯದಾಗತ್ತೆ ಅಂತಲೇ ಹೇಳಿದರು. ಸೊ ತಡ ಮಾಡೋದು ಬೇಡ, ಹಾಗೂ ಹಿಂಗೂ ಅಂದ್ಕೊಂಡಿದ್ದೀವಿ, ಮತ್ತ್ಯಾಕೆ ಡಿಲೇ ಮಾಡೋದು ಅಂತ ಹೇಳಿ ರಾಯರ ಆರಾಧನೆ ದಿನವೇ ನಾವು ಹೋದ್ವಿ. ರಾಯರು ನಮ್ಮನ್ನ ಆರಾಧನೆ ದಿನವೇ ಕರೆಸ್ಕೊಂಡ್ರು. ತುಂಬ ಖುಷಿಯಾಯಿತು. ಎಲ್ಲರೂ ಹೇಳ್ತಿದ್ದಿದ್ದೆಲ್ಲೋ ನಿಜ ಅಂತ ಅನ್ನಿಸ್ತು. ಏನು ಅಂದರೆ ರಾಯರಿದ್ದಾರೆ ಅಂತ. ಎಷ್ಟೋ ಜನ ಹೇಳ್ತಿದ್ರು, ಏನೇ ಕಷ್ಟ ಇದ್ದರೂ ಹೋಗಿ ಮಂತ್ರಾಲಯಕ್ಕೆ ಒಂದ್ಸಲ ಹೋಗಿ ಬನ್ನಿ, ಹೆಲ್ತ್ ಇಶ್ಯೂಸು ಮತ್ತೊಂದು ಮಗದೊಂದು ಹೋಗಿ ನಿಮಗೆ ಎಷ್ಟು ಸಮಾಧಾನ ಕೊಡುತ್ತೆ ಅಂತ. 100% ನನಗೆ ನಿಜಕ್ಕೂ ಅನಿಸಿದ್ದು ಹೌದು, ನಾನು ಹೋಗಬೇಕಾಗಿತ್ತು ಅಂತ. ನೋಡಿ, ನಾನು ಹೋಗಿ ಬಂದಮೇಲೆ ನಂಗೆ ಮತ್ತೆ ಅನ್ನಿಸ್ತಿದೆ, ಯಾವಾಗ ಹೋಗ್ತೀನಿ ನಾನು ಮಂತ್ರಾಲಯಕ್ಕೆ ಅಂತ. ಸೊ ಮೊದಲನೇ ಸಲ ಹೋಗಿದ್ರಿಂದಾಗಿ ನಾನು ಸಾಂಪ್ರದಾಯಿಕ ಉಡುಪಲ್ಲಿ ಹೋಗಿದ್ದೀನಿ, ಸೀರೆಯಲ್ಲಿ. ನಮ್ಮಮ್ಮ, ನಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ. ಹರಿ ಇದ್ದಾನೆ, ಹರಿ ತಮ್ಮ, ನನ್ನ ತಮ್ಮ, ತಂಗಿ ಮಗ, ಎಲ್ಲರೂ ಹೋಗಿದ್ವಿ. ನಾವು ಫ್ಯಾಮಿಲಿನೇ ಹೋಗಬೇಕು ಅಂತ ಹೇಳ್ಕೊಂಡು ಹೋಗಿದ್ದು. ಸೊ ನೋಡ್ತಿದ್ದೀರಾ ಯಾವ ಥರ ಮಂತ್ರಾಲಯ ಕಾಣಿಸ್ತಾ ಇದೆ ಅಂತ. ಸ್ವರ್ಗ ಥರನೇ ಕಾಣಿಸ್ತಿದೆ. ತುಂಬ ಅಂದರೆ ತುಂಬಾ ಜನ ಇದ್ದರು. ದರ್ಶನ ಆಗುತ್ತೋ ಇಲ್ವೋ ಅಂತ. ಇನ್ನೊಂದು ವಿಚಾರ ಅಂದರೆ ನಾನು ರೂಮ್ ಸಿಗುತ್ತೋ ಇಲ್ವೋ ಅಂತ ಹೇಳಿದ್ದೆ ಅಲ್ವಾ. ನನ್ನ ಫ್ರೆಂಡ್ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಒಬ್ಬರು ನಮಗೆ ಸಿಕ್ಕಿದ್ರು ಮಂತ್ರಾಲಯದಲ್ಲಿ, ಅವ್ರ ಕಾಂಟ್ಯಾಕ್ಟಿಂದಾಗಿ. ಸೊ ನಮಗೆ VIP ಟ್ರೀಟ್ಮೆಂಟೇ ಸಿಕ್ತು ಮಂತ್ರಾಲಯದಲ್ಲಿ ಅಂತಲೇ ಹೇಳಬಹುದು. ಎಷ್ಟು ಕಷ್ಟ ಆಗುತ್ತಪ್ಪ ಅಂದ್ಕೊಂಡಿದ್ವೋ, ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಈಸಿಯಾಗಿ ಹೋಯಿತು. ಅಷ್ಟು ಜನದ ಮಧ್ಯೆನೂ ನಮಗೆ VIP ದರ್ಶನನೇ ರಾಯರು ಕೊಟ್ಟರು. ತುಂಬ ಹತ್ತಿರದಿಂದ
ಹತ್ರದಿಂದ ನೋಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಬೆಳಗ್ಗೆ ಹೋಗಿದ್ರಿಂದ ರಾಯರ ಅಲಂಕಾರ ಇನ್ನೂ ನಡೀತಾ ಇತ್ತು. ಸೊ ಒಂದ್ಸಲ ನೋಡಬೇಕು ಅಂತ ಅಂದ್ಕೊಂಡು ತುಂಬ ಹತ್ರದಿಂದ ನಿಂತ್ಕೊಂಡು ಮನಸ್ಪೂರ್ವಕವಾಗಿ ರಾಯರನ್ನು ನೋಡಿಯೇ ನಾವು ಬಂದಿದ್ದು. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ಆಗಿದೆ. ಪಾಪ ಎಷ್ಟೋ ಜನ ಅಲ್ಲಿ ಮೋಸ್ಟ್ಲಿ ಪ್ರಾಂಗಣದಲ್ಲಿ ಮಲಗ್ತಾ ಇದ್ರು ಅಂತ ಅನಿಸುತ್ತೆ. ಅವತ್ತು ನೈಟ್ ಮಳೆ ಬಂದಿದ್ದ ಕಾರಣ ಎಲ್ಲರೂ ಬೇರೆ ಬೇರೆ ಕಡೆಗೆ ಮಲಗೋ ಥರ ಆಗಿತ್ತು. ದೇವಸ್ಥಾನದವರೇ ಅವ್ರಿಗೆಲ್ಲ ಒಂದು ಸಪ್ರೇಟಾಗಿ ವ್ಯವಸ್ಥೆ ಮಾಡಿದರು ಅಂತ ಕೂಡ ಹೇಳ್ತಾರೆ. ಇಲ್ಲಿ ನೀವು ನೋಡ್ಬೋದು, ಎಲ್ಲರೂ ನಾಮ ಹಾಕ್ಸ್ಕೊಳ್ತಾ ಇದ್ದೀವಿ. ನೀವು ಹಿಂದೆನೇ ನೋಡಿದ್ರಿ, ನಾನು ಕೂಡ ಹಾಕ್ಸ್ಕೊಂಡೆ. ಮಂತ್ರಾಲಯಕ್ಕೆ ಹೋದವ್ರು ಎಲ್ಲರೂ ಹಾಕ್ಸ್ಕೊಳ್ತಾ ಇದ್ದಿದ್ದು ನಾನು ನೋಡಿದ್ದೆ ತುಂಬ ರೀಲ್ಸಲ್ಲೆಲ್ಲ ನೋಡಿದಾಗ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ನೋಡಿದಾಗ. ಸೊ ಅವರು ಪಾಪ ₹5 ಅಷ್ಟೇ ತಗೋತಾ ಇದ್ರು. ಅದೇ ನಮ್ಗೆ ದೊಡ್ಡದಲ್ಲ ಅಂತ ಅನ್ನಿಸ್ತು. ನಾನು ಹಾಕ್ಸ್ಕೊಂಡ್ಮೇಲೆ ನೋಡಿ, ಇಲ್ಲಿ ನಾನು ಹಾಕ್ಸ್ಕೊಂಡಿದ್ದೀನಿ. ಆಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಹಾಕ್ಸ್ಕೊಂಡ್ವಿ. ಪಾಪ ಅಜ್ಜಿ ಹತ್ರನೇ ಹಾಕ್ಸ್ಕೊಂಡ್ವಿ. ತುಂಬ ಜನ ಇದ್ದರು. ನಾವು ಇವ್ರ ಹತ್ರನೇ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಹಾಕ್ಸ್ಕೊಂಡು ಹೊಳೆ ಹತ್ರ ಹೋಗಿ ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ನಿಮಗೆ ಗೊತ್ತು, ನಾವು ಹೋದ ಸಂದರ್ಭದಲ್ಲಿ ತುಂಗಭದ್ರಾ ಡ್ಯಾಮ್ದು ಕ್ರಸ್ಟ್ ಗೇಟ್ ಕೊಚ್ಚೋಗಿತ್ತು, ನೀರು ತುಂಬ ಬರ್ತಾಯಿತ್ತು ಅಂತ. ಅಲ್ಲಿಗೆ ಹೋಗಿ ಬಂದಮೇಲೆ ಫಸ್ಟು ನಾವು ಮಂಚಾಲಮ್ಮನ ದರ್ಶನ ಮಾಡ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು, ಮಂಚಾಲಮ್ಮನ ದರ್ಶನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀವಿ. ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಫಾರ್ ಸಮ್ ಪರ್ಸ್ನಲ್ ರೀಸನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸಂಜೆ ರಥ ಎಳೆಯೋದಕ್ಕೂ ಕೂಡ ಇಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ನೋಡಿದ್ದು ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಾನು ಅವತ್ತು ಹೋಗದೇ ಇದ್ದಿದ್ರೆ ಏನಪ್ಪ ಅಂತ ಅನಿಸ್ಬಿಟ್ಟಿತ್ತು. ನೋಡಿ, ನೀವು ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಬಟ್ ನಮ್ದು ಆಲ್ರೆಡಿ ಹೋಗಿ ದರ್ಶನವೂ ಆಗಿ ಬಂದು ಆರಾಮಾಗಿ ಕೂತ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಮೊಬೈಲ್ ಅಲೋ ಇಲ್ಲ ನಿಮಗೆ ಗೊತ್ತು. ಸೊ ಹಾಗಾಗಿ ನಾನು ಆ ಒಂದು ಕ್ಯಾಪ್ಚರ್ನ ಇಲ್ಲಿ ಹಾಕ್ಲಿಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು ದರ್ಶನ ಅಂತೂ. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಅಲ್ಲಿ ಕೂತಾಗ ಏನೋ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಯಾವುದೂ ತಲೆಯಲ್ಲಿ ಓಡ್ತಾ ಇರಲಿಲ್ಲ. ಏನೋ ಸುಮ್ಮನೆ ಕಾಮಾಗಿ ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಕೂತ್ಕೊಂಡು ಅಲ್ಲಿ ರಾಯರ ಒಂದು ಅಲಂಕಾರವನ್ನು ಮಾಡ್ತಾಯಿದ್ರು. ನಾವು ಹೋಗಿ ದರ್ಶನ ಆಗಿ ಬಂದ ನಂತರ ಅಲಂಕಾರ ನಡೀತಾ ಇತ್ತು. ಸೊ ಅಲಂಕಾರನ ಅಲ್ಲೇ ಕೂತ್ಕೊಂಡು LED ಡಿಸ್ಪ್ಲೇ ಮಾಡ್ತಾಯಿದ್ರು. ನೋಡಿದ್ವಿ. ನೋಡಿ, ನೀವು ಎಷ್ಟು ಜನ ಎಲ್ಲಿ ನೋಡಿದ್ರು ಜನನೇ ಕಾಣಿಸ್ತಾ ಇದ್ರು. ಇನ್ನೂ ಹೋಗ್ತಾ ಟೈಮ್ ಹೋಗ್ತಾ ಅಂತೂ ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಆಗಿತ್ತು ಗೊತ್ತಾ. ನಾನು ಕೇಳಿದ್ದೆ ಮಂತ್ರಾಲಯಕ್ಕೆ ತುಂಬ ಜನ ಹೋಗ್ತಾರೆ ಅಂತ. ಬಟ್ ಆರಾಧನೆ ಕೂಡ ಇದ್ದಿದ್ದರಿಂದ ದೂರದಿಂದ ಎಲ್ಲ ಪಾಪ ಬಂದಿದ್ರಂತೆ. ಅಲ್ಲಿ ಎಷ್ಟೋ ಜನ ಹೇಳ್ತಿದ್ರು, ನಮಗೆ ಆರಾಧನೆ ಅಂತಲೇ ಗೊತ್ತಿರಲಿಲ್ಲ, ನಾವೆಲ್ಲ ಚಾನಲಲ್ಲಿ ನ್ಯೂಸಲ್ಲಿ ನೋಡ್ಕೊಂಡು ನಾವು ಬಂದ್ವಿ ಅಂತ ಹೇಳ್ತಾಯಿದ್ರು. ಹಾಗೆ ನಾವು ಕೂಡ ಗೊತ್ತಿಲ್ಲದೆ ಹೋಗಿದ್ದು. ರಾಯರು ನಮ್ಮನ್ನು ಯಾವ ಟೈಮಲ್ಲಿ ಕರ್ಸ್ಕೊಂಡ್ರು ಅನ್ನೋದು ನಿಜವಾಗ್ಲೂ ನನಗೆ ಖುಷಿ ಆಯಿತು. ಅಲ್ಲಿಗೆ ಹೋಗಿ ಬಂದಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹೋಗಿ. ನಾನೇನೇನು ನನ್ನ ಲೈಫಲ್ಲಿ ಆಗಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಸಲೀಸಾಗಿ ಆಗ್ತಾಯಿದೆ. ನಾನು ಅಂದ್ಕೊಂಡಿದ್ದೆಲ್ಲ ಈಡೇರ್ತಾ ಇದೆ. ಒಂಥರ ಮನಸ್ಸಿಗೆ ನೆಮ್ಮದಿ ಅಂತೂ ಖಂಡಿತ ಇದೆ. ಸೊ ಆವಾಗ ನನಗೆ ಅನಿಸಿದ್ದು, ಹೌದು, ರಾಯರಿದ್ದಾರೆ, ನಿಜವಾಗ್ಲೂ ರಾಯರಿದ್ದಾರೆ ಅಂತ. ಸೊ ಸ್ವಲ್ಪ ವಾತಾವರಣ ಶೆಕೆ ಇತ್ತು. ಮಳೆ ಇದ್ದರೂ ಕೂಡ ಶೆಕೆ ವಾತಾವರಣನೇ ಇತ್ತು. ಇಲ್ಲಿ ನೋಡ್ತಿದ್ದೀರಾ, ಹೆಲಿಕಾಪ್ಟರಿಂದ ಪುಷ್ಪ ಮಳೆ ಬಂದಿತ್ತು ಅಂತಲೇ ಹೇಳ್ಬೋದು. ಅಂದರೆ ದೇವ್ರ ಮೇಲೆ ಪುಷ್ಪನ ಹಾಕಿದ್ರು. ಅದೆಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಕೂಡ. ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಆಗಿರ್ಬೋದು, ಬಿಚ್ಚಾಲೆಗೆ ಆಗಿರ್ಬೋದು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ. ತುಂಬ ಜನ ಹೇಳಿದರು ಅಲ್ಲಿ ಹೋದಾಗ ನೀವು ಮಸ್ಟ್ ಆ್ಯಂಡ್ ಶುಡ್ ಹೋಗಬೇಕಾಗಿದ್ದು ಒಂದಷ್ಟು ಪ್ಲೇಸ್ಗಳಿದೆ ಅಂತ. ನಮಗೆ ಒನ್ ಡೇಯಲ್ಲಿ ನಾವು ವಾಪಸ್ ಬರಬೇಕಾಗಿತ್ತು. ಸೊ ಹಾಗಾಗಿ ಎಷ್ಟು ಕವರ್ ಆಗುತ್ತೆ ಅಷ್ಟು ಪ್ಲೇಸ್ನ ನಾವು ಕವರ್ ಮಾಡ್ಕೊಂಡ್ವಿ. ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಇಲ್ಲಿ ಆಂಜನೇಯನ ಪಾದುಕೆಗಳು, ರಾಮನ ಪಾದುಕೆಗಳು ಇದೆ ಅಂತ ಹೇಳಿದರು. ಅದನ್ನೆಲ್ಲ ನೋಡಿ ನಮಸ್ಕಾರ ಮಾಡಿಕೊಂಡು, ಅಲ್ಲಿಂದು ಸ್ವಲ್ಪ ಹಿಸ್ಟ್ರಿ ನಾವೆಲ್ಲ ಗೊತ್ತಿರಲಿಲ್ಲಲ್ವ, ಕೇಳಿ ತಿಳ್ಕೊಂಡು ಬಂದಿದ್ದೀವಿ. ಇಲ್ಲಿ ರಾಮನ ಪಾದಕ್ಕೆ ಪೂಜೆ ಮಾಡ್ತಾಯಿದ್ರು. ಸೊ ಅದಕ್ಕೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಪಂಚಮುಖಿ ಆಂಜನೇಯ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ಇಲ್ಲೆಲ್ಲ ರಾಯರು ಓಡಾಡಿದ್ರಂತೆ. ಆ ಜಾಗಗಳಲ್ಲಿ ಹೋಗಿ ನಾವು ಓಡಾಡ್ತಾ ಇರೋದು ಎಷ್ಟು ಪುಣ್ಯ ಮಾಡಿದ್ದೀವಿ ನಾವು ಅಂತ ಅನ್ಸುತ್ತಲ್ವ. 700 ವರ್ಷಗಳ ಕಾಲ ಅವ್ರು ಇನ್ನೂ ಜೀವಂತವಾಗಿರ್ತಾರೆ ಅಂತ. ಹೌದು, ರಾಯರು ನಿಜವಾಗ್ಲೂ ಮಂತ್ರಾಲಯದಲ್ಲಿ ಜೀವಂತವಾಗಿದ್ದಾರೆ ಅಂತ ನನಗೆ ಯಾಕೋ ಒಂಥರ ಗಟ್ಟಿ ಫೀಲ್ ಆಗ್ತಾಯಿತ್ತು. ತುಂಬ ಅಂದರೆ ನನಗೆ ತುಂಬಾ ಖುಷಿ ಆಯಿತು ಹೋಗಿದ್ದು. ಸೊ ಅಲ್ಲಿಂದ ನಾವು ಹೋಗಿದ್ದು ಈಗಾಗಲೇ ಹೇಳಿದಂತೆ ರಾಯರ ಏಕಶಿಲಾ ಬೃಂದಾವನ. ಸೊ ಅಲ್ಲಿಗೆ ಹೋಗಿ ನಾವು ರಾಯರು ಬಳಸ್ತಿದ್ದಂಥ ಒಳ್ಕಲ್ಲು, ಅವ್ರು ವಿಶ್ರಾಂತಿ ಪಡಿತಾ ಇದ್ದಂಥ ಜಾಗ,
ಅವರು ಉಳ್ಕೊಂಡಿದ್ದಂಥ ಅವ್ರ ಶಿಷ್ಯರ ಮನೆ, ಅವ್ರು ಪೂಜೆ ಮಾಡ್ತಾ ಇದ್ದಂಥ ದೇವರು ಎಲ್ಲನೂ ನೋಡಿದ್ವಿ, ಕಣ್ಣು ತುಂಬ್ಕೊಂಡ್ವಿ. ಒಂದು ರೀತಿ ನಾವು ಧನ್ಯ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ರೆ ಏಕಶಿಲಾ ಬೃಂದಾವನದಲ್ಲಿ ಪೂಜೆ ಕೂಡ ನಡೀತಾ ಇತ್ತು. ವಿಡಿಯೋ ಮಾಡಬೇಡಿ ಅಂತ ಹೇಳಿದರು, ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಅವ್ರಿಗೆ ಗೊತ್ತಾಗದೇ ಇರೋ ರೀತಿಯಾಗಿ. ನೆಕ್ಸ್ಟ್ ನಾವು ರಾಯರ ಮನೆಗೆ ಹೋದಾಗ ಅಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂಥ ಜಾಗ. ಸೊ ಹಬ್ಬ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿತ್ತು, ಆರಾಧನೆ ಇದ್ದಿದ್ದರಿಂದಾಗಿ ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ ನಾವು. ಒಂದು ರೀತಿ ನೆಮ್ಮದಿಯಾಗಿತ್ತು. ಒಂದು 10 ನಿಮಿಷ ಕೂತ್ಕೊಂಡು ತಣ್ಣಗೆ ಗಾಳಿ ಬರ್ತಾಯಿತ್ತು ತಗೊಂಡು ರಾಯರ ಒಂದು ವಿಶ್ರಾಂತಿ ಪಡಿತಾ ಇದ್ದ ಜಾಗನ ನೋಡಿಕೊಂಡು ವಾಪಸ್ ಬಂದಾಗ ನಮಗೆ ಸಂಜೆ ಆಗಿತ್ತು. ಇಲ್ಲಿ ರಥ ಎಳೆಯೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಗುರುಗಳು ಆಲ್ರೆಡಿ ಬಂದಿದ್ದರು, ರಥದ ಮೇಲೆ ಕೂತಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಜನ ನೋಡಿ ನಿಜವಾಗ್ಲೂ ನನಗೆ ಶಾಕ್ ಆಯಿತು ಗೊತ್ತಾ. ನೋಡಿ ಅಲ್ಲಿ ದೇವಸ್ಥಾನದ ಮೇಲ್ಗಡೆ ಎಲ್ಲ ಕೂತಿದ್ದಾರೆ ಜನಗಳು. ಅಷ್ಟೊಂದು ಜನ ಬಂದು ಸೇರಿದ್ರು. ಅವತ್ತು ಕೊನೆ ದಿನ ಬೇರೆ ಆಗಿತ್ತು, ಹೋದಾಗ ಗುರುವಾರ ಬೇರೆ ಆಗಿತ್ತು. ಸೊ ರಥದ ಟೈಮಲ್ಲಿ ಜನ ಎಲ್ಲಿ ನೋಡಿದ್ರು ರಾಯರು 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 ಅಂತಿದ್ದೇ ಕೇಳಿಸ್ಕೊಳ್ತಾ ಇದ್ದಿದ್ದು. ಏನೋ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ನಿಸ್ತು. ಇಲ್ಲಿ ನೋಡಿ ನಮ್ಮ ತಮ್ಮ ವರುಣ ರಥ ಎಳೆಯೋದಕ್ಕೆ ಹೋಗ್ತಾ ಇದ್ದಾನೆ. ಒಳ್ಳೆ ಕೆಲಸ ಅಲ್ಲ, ಪುಣ್ಯದ ಕೆಲಸ. ಮೋಸ್ಟ್ಲಿ ನಾವೆಲ್ಲರೂ ಮುಟ್ಟಬಾರ್ದು ಅಂಥೇಳಿ ನಾವು ಹತ್ರನೂ ಹೋಗಲಿಲ್ಲ. ಬಟ್ ಬಿಸಿಲು ತುಂಬ ಇತ್ತು, ಸಂಜೆ ಆಗಿತ್ತು. ಸಂಜೆ ಆದ್ರೂ ಸಿಕ್ಕಾಪಟ್ಟೆ ಬಿಸಿಲು. ನೋಡಿ ಅಲ್ಲಿ ದೇವಸ್ಥಾನದ ಮೂಲೆಯಲ್ಲೂ ನಿಂತ್ಕೊಂಡು ರಥ ನೋಡ್ತಾ ಇದ್ದಾರೆ. ಫೈನಲಿ ನಮ್ಗೆ ಈ ಒಂದು ಸೌಭಾಗ್ಯ ಸಿಕ್ತು. ಏನಾದರೂ ಅಷ್ಟೊಂದು ರಶಲ್ಲಿ ಯಾಕಪ್ಪ ಹೋಗೋದಂತ ಮೋಸ್ಟ್ಲಿ ನಾವು ಡಿಲೇ ಮಾಡಿದರೆ ಮತ್ತೆ ನಮ್ಮನ್ನು ರಾಯರು ಕರ್ಸ್ಕೊಳ್ತಿರ್ಲಿಲ್ಲ ಅನಿಸುತ್ತೆ. ರಾಯರು ನೀವು ಬರಲೇಬೇಕು ಅಂತೇಳಿ ನಮಗೆ ಕರ್ಸ್ಕೊಂಡು ಎಲ್ಲೋ ನಮ್ಮ ಕಷ್ಟನ ಸ್ವಲ್ಪ ದೂರ ಮಾಡಿದ್ರು, ಮನಸ್ಸಿಗೆ ನೆಮ್ಮದಿ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಎಲ್ಲ ಮುಕ್ತಾಯ ಆಗಿ ದೇವರನ್ನ ಗರ್ಭಗುಡಿ ಒಳಗೆ ಕಳಿಸಿ ಅಲ್ಲಿ ಬಾಗಿಲು ಹಾಕೋವರೆಗೂ ಕೂಡ ನಾವು ನಿಂತು ನೋಡಿದ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಅದಾದ ನಂತರ ನಮಗೆ ಅಲ್ಲೇ ಪ್ರಸಾದ ಕೂಡ ಮಾಡಿದ್ವಿ. ಪ್ರಸಾದನೂ ತುಂಬ ಚೆನ್ನಾಗಿತ್ತು. ರಾಯರ ಮಂತ್ರಾಕ್ಷತೆ ನಮಗೆ ಸಿಕ್ತು, ರಾಯರ ಆಶೀರ್ವಾದ ನಮಗೆ ಸಿಕ್ತು. ಸೊ ಎಲ್ಲ ತಗೊಂಡು ನಾವು ಸಂಜೆನೇ ಅಲ್ಲಿಂದ ಹೊರಡೋರಿದ್ವಿ. ಸೊ ಇನ್ನೊಂದು ಸಲ ನಾವು ರಾಯರ ದರ್ಶನ ಮಾಡೋಣ ಅಂತ ಹೇಳಿ ಅಲಂಕಾರಕ್ಕಿಂತ ಮೊದಲು ನಾವು ರಾಯರ ದರ್ಶನ ಮಾಡಿದ್ದು. ಅದಾದಮೇಲೆ ಮತ್ತೊಮ್ಮೆ ದೇವಸ್ಥಾನಕ್ಕೆ ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ, ಮನಸ್ಸು ತೃಪ್ತಿ ಆಯಿತು. ಅಲ್ಲಿಂದ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಮತ್ತು ನಾವು ಅಲ್ಲಿಂದ ಬೆಂಗಳೂರು ರೀಚ್ ಆಗೋಷ್ಟಲ್ಲೂ ಸೇಮ್ 1:30 ಆಗಿತ್ತು. ಅಲ್ಲಿ ಬಿಟ್ಟಾಗ ನಾವು ಒಂದು 5 ಗಂಟೆ 4:15 ಸುಮಾರು ಆಗಿತ್ತು ಅನಿಸುತ್ತೆ. ಅಲ್ಲಲ್ಲಿ ನಿಲ್ಲಿಸಿ ಸ್ವಲ್ಪ ಫೋಟೋ ತೊಗೊಳ್ಳೋದಾಗಿರ್ಬೋದು, ಅಲ್ಲಿ ನಿಲ್ಲಿಸಿ ಏನಾದರೂ ತಿನ್ನೋದು ಕುಡಿಯೋದು ಎಲ್ಲ ಮಾಡಿಕೊಂಡು ಆರಾಮಾಗಿ ಬೆಂಗಳೂರಿಗೆ ಬಂದ್ವಿ. ನಾವು ಬೆಂಗಳೂರಿಗೆ ಬಂದಿದ್ದು ನೋಡಿ ಇಷ್ಟು ಜನ. ನಮ್ಮಮ್ಮ, ನನ್ನ ತಂಗಿ, ಚಿರು ನಮ್ಮ ಜೊತೆಗೆ ಬಂದರು, ದೇವಸ್ಥಾನಕ್ಕೆ ಬಂದವರು. ಸೊ ನೈಟ್ ಆಗಿತ್ತು, ಎಲ್ಲರೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ವಿ, ನಿದ್ದೆ ಇರಲಿಲ್ಲ ಅಲ್ವಾ. ಸೊ ನಾವು ನಿದ್ದೆ ಮಾಡಿದ್ರೆ ಡ್ರೈವ್ ಮಾಡ್ತಾ ಇರೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಗೊತ್ತಲ್ಲ, ನಿದ್ದೆ ಮೂಡಲ್ಲಿ ಡ್ರೈವ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಬಂದ್ವಿ. ಮಂತ್ರಾಲಯಕ್ಕೆ ಹೋದಾಗ ಯಾವ್ದಾದ್ರು ಪ್ಲೇಸ್ ಮಿಸ್ ಮಾಡಿದ್ವಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದವರು. ಯಾಕಂದರೆ ಮೊದಲನೇ ಸಲ ಹೋಗಿದ್ದು, ನಮಗೇನು ಗೊತ್ತಿರಲಿಲ್ಲ. ಆದರೂ ರಾಯರನ್ನು ನೋಡಿದಂತೂ ತುಂಬ ಖುಷಿಯಾಯಿತು. ಇನ್ಮೇಲೆ ಹೋಗ್ತಾನೆ ಇರ್ತೀನಿ, ಗೊತ್ತಿಲ್ಲ ಏನು ಅನ್ನಿಸ್ತಿದೆ ಅಂತ. ರಾಯರಿದ್ದಾರೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿಂದ ಮತ್ತೆ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಮಂತ್ರಾಲಯದ್ದೇ ಹಾಕಿ ನೆಕ್ಸ್ಟ್ ಬೇರೆ ಬೇರೆ ಬ್ಲಾಗ್ ಹಾಕೋಣ ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.